ನಮಸ್ತೆ ವೀಕ್ಷಕರೇ, ದೇವಕಿ ಮಂಗಳೂರು ಕಿಚನ್ಗೆ ಸ್ವಾಗತ. ಇವತ್ತು ನಾನು ಬಟರ್ ಪನ್ನೀರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ಪನ್ನೀರು, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಸ್ತೂರಿ ಮೇಥಿ, ಮೊಸರು, ಗ್ರೀನ್ ಪೀಸು, ಎಣ್ಣೆ, ಅರಶಿನ, ಪುಡಿ ಉಪ್ಪು, ಅಚ್ಚ ಖಾರದ ಪುಡಿ, ಫ್ರೆಶ್ ಕ್ರೀಮ್, 2 ಕ್ಯೂಬು ಬಟರ್, ಹಸಿಮೆಣಸಿನಕಾಯಿ, ಚಕ್ಕೆ, ಏಲಕ್ಕಿ, ಲವಂಗ, ಪಲಾವ್ ಎಲೆ 2, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಒಂದು ಬಾಣಲೆಗೆ ಎಣ್ಣೆ ಹಾಕೊಂಡು, ಎಣ್ಣೆ ಕಾದ ಮೇಲೆ ಲವಂಗ, ಚಕ್ಕೆ, ಏಲಕ್ಕಿ, ಪಲಾವ್ ಎಲೆ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ, ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಹುರ್ಕೋಬೇಕು. ಇವಾಗ ಈರುಳ್ಳಿ ಬಾಡಿದೆ, ಸ್ವಲ್ಪ ಟೊಮೆಟೊ ಹಾಕೊಳ್ತಾ ಇದ್ದೀನಿ. ಟೊಮೆಟೊನು ಚೆನ್ನಾಗಿ ಹುರ್ಕೋಬೇಕು, ಚೆನ್ನಾಗಿ ಬಾಡಬೇಕು ಟೊಮೆಟೊ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ. ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು, ಪುಡಿ ಉಪ್ಪು ಹಾಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ. ಇವಾಗ ಇದನ್ನು ನಾವು ರುಬ್ಬಿ ಮಸಾಲ ಮಾಡ್ಕೋಬೇಕು. ಇದು ಸ್ವಲ್ಪ ಹೊತ್ತು ಆರಲಿಕ್ಕೆ ಬಿಡಬೇಕು. ಈಗ ಆಫ್ ಮಾಡ್ತಾ ಇದ್ದೀನಿ. ಇದು ಆರಿದ ನಂತರ ಮಸಾಲ ಮಾಡ್ಕೋಬೇಕು. ಈಗ ಇದು ಪಲಾವ್ ಎಲೆ ಎಲ್ಲ ತಗೋಬೇಕು, ರುಬ್ಲಿಕ್ಕೆ ಬೇಡ. ಅದು ಪಲಾವ್ ಎಲೆ ಮತ್ತು ಏಲಕ್ಕಿ, ಒಂದೊಂದು ಏಲಕ್ಕಿ ಇದ್ರೂ ಪರವಾಗಿಲ್ಲ. ಈಗ ಪಲಾವ್ ಎಲೆ ತಗೊಳ್ತಾ ಇದ್ದೀನಿ ಎಲ್ಲ ನಾನು. ಮತ್ತು ಗ್ರೇವಿಗೆ ಹಾಕೋಬೋದು ಇದು ಪಲಾವ್ ಎಲೆ. ತಟ್ಟೆಗೆ ಹಾಕೊಂಡು ಈಗ ನೋಡಿ, ಬಾಡಿಸ್ಕೊಂಡಿರೋದೆಲ್ಲ ತಣ್ಣಗೆ ಆಗಿದೆ. ಇದರಲ್ಲಿ ಏಲಕ್ಕಿ, ಚಕ್ಕೆ, ಲವಂಗ ಎಲ್ಲ, ಪಲಾವ್ ಎಲೆ ಎಲ್ಲ ಇಟ್ಟಿದ್ದೀನಿ. ಇದನ್ನು ಗ್ರೇವಿ ಮಾಡ್ಕೋಬೇಕೀಗ. ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಮಸಾಲ ಹಾಕಿ ಸ್ವಲ್ಪ ಕುದಿಲಿಕ್ಕೆ ಇಟ್ಟಿದ್ದೀನಿ, ರುಬ್ಬಿದ ಮಸಾಲ. ಇವಾಗ ಗ್ರೀನ್ ಪೀಸು ಆವಾಗಲೇ 1 ವಿಸಿಲ್ ಹಾಕಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಗ್ರೀನ್ ಪೀಸ್ ಹಾಕೊಂಡಿದ್ದೀನಿ ಮಸಾಲಕ್ಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಆಮೇಲೆ ಹಸಿ ಬೆಳ್ಳುಳ್ಳಿ 1-2 ಪೀಸು. ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿನಕಾಯಿ ನಾನು 2 ಹಾಕೊಳ್ತಾ ಇದ್ದೀನಿ. ಇವಾಗ ಪನ್ನೀರು ಹಾಕೊಳ್ತಾ ಇದ್ದೀನಿ. ಇವಾಗ 1 ಲೋಟ ನೀರು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೇಯಬೇಕು.
ಇವಾಗ ಆವಾಗ ತೆಗೆದಿಟ್ಕೊಂಡಿರೋದು ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲ ಇದರಲ್ಲಿದೆ. ಇದು ಹಾಕೊಳ್ತಾ ಇದ್ದೀನಿ ಅದಕ್ಕೆ. ಇವಾಗ 2 ಕ್ಯೂಬ್ ಬೆಣ್ಣೆ ತೆಗೆದಿಟ್ಕೊಂಡಿದ್ದೀನಿ, ಅದು ಹಾಕೊಳ್ತಾ ಇದ್ದೀನಿ ಈಗ. ಆಮೇಲೆ ಫ್ರೆಶ್ ಕ್ರೀಮ್, ಇವಾಗ ಕಸ್ತೂರಿ ಮೇಥಿ ಇಷ್ಟು ಹಾಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಲಾಸ್ಟಲ್ಲಿ ಮೊಸರು ಹಾಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ನನ್ನ 5 ನಿಮಿಷ ಬಿಟ್ಟು ಸ್ಟವ್ ಆಫ್ ಮಾಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ಬಟರ್ ಪನ್ನೀರ್ ಮಾಡ್ಬೋದು ಅಂತ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.